ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರದಿಂದ ಕೆಲವು ಮಹಿಳೆಯರಿಗೆ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಿಮಗೆ 2,000 ರೂಪಾಯಿ ಬರಲ್ಲ ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೂಡ ಬಂದಿದೆ. ನಿಮಗೂ ಕೂಡ ಕಾಮನ್ ಆಗಿ ಡೌಟ್ ಇರುತ್ತೆ, ನಿಮಗೂ ಕೂಡ ಏನಾದರೂ 2,000 ರೂಪಾಯಿ ಬರುತ್ತಾ, ಇನ್ನು ಮುಂದೆ ಬರಲ್ವಾ ಅಂತ. ಯಾಕೆಂದರೆ ಇವಾಗ ರಾಜ್ಯ ಸರ್ಕಾರದವರು ಒಂದು ಹೊಸ ರೂಲ್ಸನ್ನು ಹೊರಡಿಸಿದ್ದಾರೆ. ಈ ಒಂದು ರೂಲ್ಸ್ ಯಾರಿಗೆ ಹೆಲ್ಪ್ ಆಗುತ್ತೆ, ಅವರಿಗೂ ಕೂಡ 2,000 ರೂಪಾಯಿ ಬರುವುದು ಕಟ್ ಮಾಡುತ್ತಿದ್ದೀವಿ ಅಂತ ಮಹಿಳೆಯರಿಗೆ ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಹೊಸ ರೂಲ್ಸ್ ಏನು ಬಂದಿದೆ, ಯಾರ್ಯಾರಿಗೆ ಬಂದಿದೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ವೇಟ್ ಮಾಡುತ್ತಿರುವುದು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ. ಇದು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರದವರು ಇವಾಗಲೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಇವಾಗ 5ರಿಂದ 10 ಲಕ್ಷ ಜನಕ್ಕೆ 11ನೇ ಕಂತಿನ ಹಣ ಆಗ್ಲೇ ಬಂದು ತಲುಪಿದೆ. ಇನ್ನು 1,15,00,000 ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಬರಬೇಕಾಗಿರುತ್ತೆ. ಅವರಿಗೆ ಹಣ ಹಾಕುವುದು ಏನಕ್ಕೆ ಡಿಲೇ ಆಗುತ್ತಿದೆ ಅಂದ್ರೆ, ಇಲ್ಲಿ ಹೊಸದಾಗಿ ಏನು ಒಂದು ಹೊಸ ರೂಲ್ಸ್ ಅನ್ನ ಬಂದಿದೆ. ಆ ಒಂದು ರೂಲ್ಸ್ ಪ್ರಕಾರ ಬರುತ್ತಾರೆ. 1,50,000 ಜನ ಮಹಿಳೆಯರನ್ನ ಕಟ್ ಡೌನ್ ಮಾಡುತ್ತಿದ್ದೀನಿ. ಅದರಲ್ಲಿ ಸ್ವಲ್ಪ ಪ್ರೊಸೆಸ್ ಹಿಡಿತಾ ಇರುವುದರಿಂದ ಇಲ್ಲಿ 11ನೇ ಕಂತಿನ ಹಣ ಹಾಕುವುದು ಸ್ಟಾಪ್ ಮಾಡಿದ್ದೀವಿ. ಅದು ಕಂಪ್ಲೀಟ್ ಆದ್ಮೇಲೆ 11ನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತದೆ ಜನರಿಗೆ. ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಏನು ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಕ್ಲಾರಿಟಿ ಕೊಡುವುದಾದ್ರೆ, 11ನೇ ಕಂತಿನ ಹಣ ಬರುತ್ತೆ ಅಂತ 1.5 ಲಕ್ಷ ಮಹಿಳೆಯರಿಗೆ 2,000 ರೂಪಾಯಿ ಬರುವುದು ಸ್ಟಾಪ್ ಆಗುತ್ತೆ ಅಂತ 2 ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುವುದಕ್ಕೆ ಹೋಗಲ್ಲ, ಅವರಿಗೆ ಬಿಟ್ಟು ಉಳಿದವರಿಗೆ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಇದರ ಜೊತೆಗೆ ಸರ್ಕಾರದವರು ನಿಮಗೆ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಹೇಳಿದ್ರು. ಇಲ್ಲಿ ಯಾರ್ಯಾರಿಗೆ ಗೋರ್ಮೆಂಟ್ ಕೆಲಸ ಇದೆ, ಅವರು ಗಂಡಸರಿಗೆ ಗೋರ್ಮೆಂಟ್ ಕೆಲಸ ಇದೆ, ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಇಷ್ಟು ಹಾಕಿದ್ರು ಕೂಡ ಅಲ್ಲಿ ಅಪ್ಲಿಕೇಶನ್ಸ್ ಎಷ್ಟೊಂದು ಜನಕ್ಕೆ ಹಾಕುವುದಕ್ಕೆ ಆಗಿರಲಿಲ್ಲ. ಎಷ್ಟೊಂದು ರೂಲ್ಸ್ ಬಿಟ್ಟು ಕೂಡ ಇನ್ನೊಂದು ರೂಲ್ಸ್ಗೋಸ್ಕರ ಹೊಸದಾಗಿದ್ದಾರೆ. ಈ ಒಂದು ರೂಲ್ಸ್ ಅಡಿ ನೀವೇನಾದ್ರೂ ಫಾಲೋ ಅಪ್ ಆಗುತ್ತಿದ್ದೀರಾ ಅಂದ್ರೆ, ಇವಾಗ ಗೃಹಲಕ್ಷ್ಮಿಯ ಯೋಜನೆಯದು ಹಣ ಬರುವುದು ಸ್ಟಾಪ್ ಆಗುತ್ತೆ. ಯಾಕೆಂದ್ರೆ ಇವಾಗ ಆಗ್ಲೇನೆ 1,50,000 ಅಂತ ಮಹಿಳೆಯರ ಎಲಿಜಿಬಲ್ ಮಾಡಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುವುದಕ್ಕೆ ಎಲಿಜಿಬಲ್ ಆಗಿಲ್ಲ ಅಂತ 1,50,000 ಮಹಿಳೆಯರನ್ನ ಲಿಸ್ಟ್ ನಿಂದ ತೆಗೆದು ಹಾಕಿದ್ದಾರೆ. ಇವರಿಗೆ ಇನ್ನು ಮುಂದೆ 2,000 ರೂಪಾಯಿ ಕಳಿಸಬಾರದು, ಅದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇವಾಗ 2,000 ರೂಪಾಯಿ ಬರುವುದಕ್ಕೆ ಹೋಗಲ್ಲ. ಇಲ್ಲಿ ಯಾರ್ಯಾರಿಗೆ ಬರಲ್ಲ, ಏನಕ್ಕೆ ಬರಲ್ಲ ಅದರ ಬಗ್ಗೆನೂ ಇವಾಗ ತಿಳಿಸಿಕೊಡುವುದಾದರೆ, ಇಲ್ಲಿ ರಾಜ್ಯ ಸರ್ಕಾರದವರು ಏನ್ ಹೇಳಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರ ಹಣವನ್ನು ಪಡೆದುಕೊಳ್ತಾ ಇದ್ದೀರಿ, ಅವರು ಏನಾದ್ರೂ ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಫಿಕ್ಸ್ ಡಿಪಾಸಿಟ್ ಇಟ್ಟುಕೊಂಡಿದ್ದೀರಾ ಅಂದ್ರೆ 5 ಲಕ್ಷ 10 ಲಕ್ಷ ಅದಕ್ಕೂ ಏನಾದ್ರೂ ಟ್ಯಾಕ್ಸ್ ನ ಅಪ್ಲೈ ಮಾಡುತ್ತಿದ್ದೀರಾ ಅಂತ ಆ ಒಂದು ಕ್ಯಾಟಗರಿಯ ಮಹಿಳೆಯರಿಗೂ ಕೂಡ ಇನ್ನು ಮುಂದೆ 2,000 ರೂಪಾಯಿ ಬರುವುದನ್ನು ಸ್ಟಾಪ್ ಮಾಡುತ್ತೀವಿ. ಯಾಕೆ ಅಂದ್ರೆ ಅದರ ಎಲ್ಲ ಟ್ಯಾಕ್ಸ್ ಕಟ್ಟುತ್ತಿದ್ದೀರಾ, ಎಷ್ಟೊಂದು ಅಮೌಂಟ್ ಇಟ್ಟುಕೊಂಡಿದ್ದೀರಾ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯದು 2,000 ರೂಪಾಯಿ ಹಣ ಏನಕ್ಕೆ ಬೇಕಾಗಿರಲ್ಲ, ಅವರು ಸುಮ್ಮನೆ ಅರ್ಜಿ ಸಲ್ಲಿಸಿಕೊಂಡಿರುತ್ತಾರೆ. ಅವರದ್ದು ಕೂಡ ಇವಾಗ ಒಂದು ಅಪ್ಲಿಕೇಶನ್ಸ್ ನ ವೆರಿಫೈ ಮಾಡಿ ಬಿಟ್ಟು ಇವಾಗ ರಿಜೆಕ್ಟ್ ಮಾಡುತ್ತಿದ್ದೀವಿ. ಈ ಒಂದು ಲಿಸ್ಟ್ ಅನ್ನ 1,50,000 ಮಹಿಳೆಯರು ಬಂದಿದ್ದಾರೆ. ಇವರಿಗೆ ಇನ್ನು ಮುಂದೆ 2,000 ರೂಪಾಯಿ ಬರುವುದಕ್ಕೆ ಹೋಗಲ್ಲ. ಇವಾಗ ಯಾರ್ಯಾರು ಈ ರೀತಿ ಹಣವನ್ನ ಪಡೆದುಕೊಂಡಿದ್ದೀರಾ, ಏನಾದ್ರೂ ಅಮೌಂಟ್ ಇಟ್ಟುಕೊಂಡು ಟ್ಯಾಕ್ಸ್ ಪೇ ಮಾಡಿಕೊಂಡು ಎಲ್ಲ ಕೂಡ ಇವಾಗ ದುಡ್ಡು ಕೂಡ ಪಾವತಿಸಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ನೀವು ಏನಾದ್ರೂ ಈ ಲಿಸ್ಟ್ಗೆ ಬರುವುದಿಲ್ಲ ಅಂದ್ರೆ ನೀವು ಏನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬರೆಯುವುದು ಕಂಟಿನ್ಯೂ ಆಗುತ್ತದೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.